ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಒಂದು ಹಳೆ ಹಾಡು ಹಾಡಲಿಕ್ಕೆ ಇಷ್ಟಪಡ್ತೀನಿ. ಏಳು ಪ್ರಕಾಶಿಸು ಓ ಸಭೆ, ನೀನು ನೇಳು ಪ್ರಕಾಶಿಸು ಓ ಸಭೆ. ಏಳು ಪ್ರಕಾಶಿಸು ಓ ಸಭೆಯೇ, ನೀ ಏಳು ಪ್ರಕಾಶಿಸು ಓ ಸಭೆಯೇ. ಏಳು ಯೆಹೋವನ ಕಾಂತಿಯು ಬಂದಿದೆ, ಏಳು ಯೆಹೋವನ ಕಾಂತಿಯು ಬಂದಿದೆ. ಏಳು ಪ್ರಕಾಶಿಸು ಓ ಸಭೆಯೇ, ನೀ ನೇಳು ಪ್ರಕಾಶಿಸು ಓ ಸಭೆಯೇ. ಕತ್ತಲೆ ಭೂಮಿಯ ಮುಚ್ಚಿಯಾದೆ, ಕತ್ತಲು ಜನರೋಳು ಹೆಚ್ಚಿದೆ. ಸುತ್ತ ನೋಡು ಜನ ಮಾರ್ಗವ ಕಾಣದೆ, ಸುತ್ತ ನೋಡು ಜನ ಮಾರ್ಗವ ಕಾಣದೆ. ಸತ್ತು ಬೀಳುವುದನ್ನು ದೃಷ್ಟಿಸು ನೀ, ಸತ್ತು ಬೀಳುವುದನ್ನು ದೃಷ್ಟಿಸು ನೀ. ಏಳು ಪ್ರಕಾಶಿಸು ಓ ಸಭೆಯೇ, ನೀ ಏಳು ಪ್ರಕಾಶಿಸು ಓ ಸಭೆಯೇ. ನಿನ್ನ ಕಾಂತಿಯನ್ನು ನೋಡುವರು ನಿತ್ಯ, ನಿನ್ನನ್ನಪೇಕ್ಷಿಸಿ ಸೇರುವರು. ನಿನ್ನ ಕಾಂತಿಯನ್ನು ನೋಡುವರು ನಿತ್ಯ, ನಿನ್ನನ್ನಪೇಕ್ಷಿಸಿ ಸೇರುವರು. ಇನ್ನು ರಾಜರೆಲ್ಲ ಮಾನವ ಮಾಡುತ್ತ, ಇನ್ನು ರಾಜರೆಲ್ಲ ಮಾನವ ಮಾಡುತ್ತ, ನಿನ್ನನ್ನು ಸೇವಿಸಿ ಕೊಡುವರು ನಿತ್ಯ, ನಿನ್ನನ್ನು ಸೇವಿಸಿ ಕೊಡುವರು. ಏಳು ಪ್ರಕಾಶಿಸು ಓ ಸಭೆಯೇ, ನೀನೇಳು ಪ್ರಕಾಶಿಸು ಓ ಸಭೆಯೇ. ಓಡಿ ಸಮೂಹವು ಕೂಡುವುದು, ಕೊಂಡಾಡುತ್ತ ಹರ್ಷ ಕಾಡುವುದು. ನೋಡು ದೀಪಗಳ ಆಸ್ತಿಯು ನಿನ್ನದೆ, ನೋಡು ದೀಪಗಳ ಆಸ್ತಿಯು ನಿನ್ನದೆ. ಕಾಡುಗಳೆಲ್ಲವ ಹೊಂದುವಿನಿ, ನಾಡುಗಳೆಲ್ಲವ ಹೊಂದುವಿನಿ. ಏಳು ಪ್ರಕಾಶಿಸು ಓ ಸಭೆಯೇ, ನೀ ಏಳು ಪ್ರಕಾಶಿಸು ಓ ಸಭೆಯೇ. ಪ್ರಾರ್ಥನೆ ಮಾಡೋಣ. ಇವತ್ತು ಸಭೆ ಎದ್ದೇಳಬೇಕು, ಸಭೆ ಪ್ರಕಾಶಗೊಳ್ಳಬೇಕು. ಅದರ ಪ್ರಕಾಶಕ್ಕೆ ಜನರು ನೆರೆದು ಬರಬೇಕು. ಕತ್ತಲೆಯಲ್ಲಿ ಕೂತಂಥ ಜನರಿಗೆ ದೊಡ್ಡ ಬೆಳಕು ಉದಯಿಸಬೇಕು. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹುಟ್ಟಿದಾಗ ಈ ಕಾರ್ಯವು ನೆರವೇರಿತು. ಕತ್ತಲೆಯಲ್ಲಿ ಕೂತಿದ್ದ ಜನರಿಗೆ ದೊಡ್ಡ ಪ್ರಕಾಶವು ಬೆಳಗಿತು. ನಿರೀಕ್ಷೆ ಇಲ್ಲದ ಜನರಿಗೆ ನಿರೀಕ್ಷೆ ಉಂಟಾಯಿತು. ತಮ್ಮ ಜೀವನದಲ್ಲಿ ಕುಂದಿ ಹೋದವರಿಗೆ ಹೊಸ ಬಲ ಉಂಟಾಯಿತು. ಅದರಿಂದ ಇವತ್ತು ಸಭೆ ಎದ್ದೇಳಬೇಕು, ಕರ್ತನನ್ನು ಘನಪಡಿಸಬೇಕು, ಕರ್ತನ ಪ್ರಭಾವವನ್ನು ತಿಳಿಯಪಡಿಸಬೇಕು, ಪ್ರಾರ್ಥನೆಯಲ್ಲಿ ನಿರತರಾಗಬೇಕು, ವಾಕ್ಯವನ್ನು ಸಾರುವವರಾಗಬೇಕು. ಕತ್ತಲೆಯಲ್ಲಿ ಕೂತ ಜನರ ಬಳಿಗೆ ಹೋಗಿ ಕ್ರಿಸ್ತನ ಪ್ರಕಾಶವನ್ನು ಬೀರುವವರಾಗಬೇಕು. ಇಂಥ ಒಂದು ಕಾರ್ಯಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ.
ನಾವು ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಇವತ್ತು ನಾವು ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಕೇಳಕ್ಕೆ ಹೋಗೋಣ. ತಂದೆ, ನಿನ್ನ ವಾಕ್ಯಕ್ಕಾಗಿ ನಾವು ಕಾದಿದ್ದೇವೆ. ಇವತ್ತು ಇಲ್ಲಿ ಮಾತ್ರವಲ್ಲ, ಬೇರೆ ಭೂಮಿಯ ಲೋಕದ ಕೆಲವು ಕಡೆಗಳಲ್ಲಿ, ಅನೇಕ ಕಡೆಗಳಲ್ಲಿ ಜನರು ಈ ಸಂದೇಶವನ್ನು ಕೇಳೋದಕ್ಕೆ ಕಾಯ್ತಾ ಇದ್ದಾರೆ. ಮಾತ್ರವಲ್ಲ, ಅವರಿಗೆ ನಿನ್ನ ಸಂದೇಶ ಸಿಕ್ಕುವ ಹಾಗೆ ನಿನ್ನ ಆತ್ಮನ ಬಲದಿಂದ, ಅಭಿಷೇಕದೊಂದಿಗೆ ಈ ಸಂದೇಶ ಹೋಗಿ ಅವರ ಹೃದಯವನ್ನು ಮುಟ್ಟುವ ಹಾಗೆ ಕೃಪೆಯನ್ನು ಗ್ರಹಿಸಿಕೊಡಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಕೈಗೆ ಒಪ್ಪಿಸ್ತೇನೆ. ಈಗಲೂ ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಲಾಲಿಸು, ಸದುತ್ತರನ್ನು ಅನುಗ್ರಹಿಸಿಕೊಡು. ಯೇಸು ನಾಮದಲ್ಲಿ ಬೇಡಿದೆವು ತಂದೆ, ಆಮೆನ್. ನಾವು 7 ಸಭೆಗಳ ಬಗ್ಗೆ ಧ್ಯಾನ ಮಾಡ್ತಾ ಬಂದೆವು. ಇವತ್ತು ಕರ್ತನಿಂದ ಬೇರೆ ಸಂದೇಶ ಇರೋದ್ರಿಂದ ಅದನ್ನು ನಾವು ನಾಳೆ ಮುಂದುವರಿಸಲಿಕ್ಕಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂಥ ಭಾಗವು ಅದು ಯೋವೇಲ್ನ ಗ್ರಂಥದಲ್ಲಿ ಬರೆಯಲ್ಪಟ್ಟ ಮಾತು. ಯೋವೇಲ್ನ ಪ್ರವಾದನೆ ಮೈನರ್ ಪ್ರಾಫೆಟ್ಸ್ನಲ್ಲಿ ಬರುವಂಥ ಒಬ್ಬ ಪ್ರವಾದಿ. ಆತನು ಚಿಕ್ಕ ಚಿಕ್ಕ ಸಂದೇಶಗಳು ಇದರಲ್ಲಿ ಅಡಕವಾಗಿರ್ತದೆ. ಅಂದರೆ ಇಲ್ಲಿ ನಾವು ಕಾಣುವಂಥದ್ದು ಯೋವೇಲ್ನ ಗ್ರಂಥದಲ್ಲಿ ಅಲ್ಲಿ 2ನೇ ಸಂಧಿ ವಚನ 21ರಿಂದ ನಾವು ನೋಡಲಿಕ್ಕಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ, ಭೂಮಿಯೇ 21ನೇ ವಚನ, ಭೂಮಿಯೇ ಹೆದರಬೇಡ. ಇದು ಬಹಳ ಒಂದು ದೊಡ್ಡ ಸಂದೇಶ. ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಆಧರಿಸಿದ ಒಂದು ಸಂದೇಶ. ಯಾಕಂದರೆ ಇವತ್ತು ಜನರು, ಪ್ರಸ್ತುತ ದಿನದಲ್ಲಿ ಜನರು ಎಲ್ಲೆಲ್ಲಿಯೂ ಭಯಗ್ರಸ್ತರಾಗಿದ್ದಾರೆ. ಈ ಕೋವಿಡ್-19ನಿಂದ ಜನರು ಎಷ್ಟೊಂದು ಸಂಕಷ್ಟ ಪಡ್ತಾ ಇದ್ದಾರೆ, ಎಷ್ಟೊಂದು ಬಾಧೆಗಳಿಗೆ ಹೊರಗಾಗಿದ್ದಾರೆ. ಸಾವುಗಳು, ನೋವುಗಳು, ಅಸಹಾಯಕತೆ, ಔಷಧಿ ಇಲ್ಲ, ಇನ್ನು ಆಕ್ಸಿಜನ್ ಇಲ್ಲ, ಎಲ್ಲ ವಿಷಯಗಳು ಜನರನ್ನು ಗಡಿಸ್ತಾ ಇದೆ. ಒಂದು ಸ್ವಲ್ಪ ಜ್ವರ ಬಂದರೆ, ಸ್ವಲ್ಪ ಕೆಮ್ಮು ಬಂದರೆ, ಸ್ವಲ್ಪ ನೆಗಡಿ ಆದರೆ ಜನರು ಕಂಗೆಟ್ಟು ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭ, ಸನ್ನಿವೇಶ, ಯಾರಿಗಾದ್ರೂ ನಮ್ಮ ಮನೆಯಲ್ಲಿ ಸ್ವಲ್ಪ ಜ್ವರ ಕಾಣಿಸ್ಕೊಂಡ್ರೆ ನಾವೆಲ್ಲರೂ ಕಂಗಾಲಾಗ್ತೇವೆ, ನಮಗೆ ದಿಕ್ಕೆ ಕಾಣದೆ ಹೋಗ್ತದೆ, ಹತ್ತು ಬಿಡ್ತೇವೆ, ಗೋಳಾಡ್ತೇವೆ, ದೇವರೇ ಅಂತ ನಾವು ಮೊರೆಡ್ತೇವೆ. ಈ ಎಲ್ಲ ಸಂದರ್ಭ, ಇಂಥ ಒಂದು ಸಂದರ್ಭ ನಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಎರಡನೇದಾಗಿ ಬಹಳ ಅಸಹಾಯಕತೆಯ ಸಂಗತಿ, ತೀರಿಕೊಂಡಾಗ ಸಮಾಧಿ ಮಾಡಲಿಕ್ಕೆ ಬೇರೆಯವರು, ಬಂಧುಗಳು, ಮಿತ್ರರು, ಸ್ನೇಹಿತರು ಯಾರೂ ಬರಲಿಕ್ಕಾಗದಂಥ ಪರಿಸ್ಥಿತಿ ಈಗ ಸಂಭವಿಸ್ತಾ ಇದೆ. ಹೆಣಗಳು ಸುಡುವುದಕ್ಕೂ ಆ ಹೂಣದಕ್ಕೂ ಜಾಗ ಇಲ್ಲದ ಪರಿಸ್ಥಿತಿ ಆಗಿಬಿಟ್ಟಿದೆ. ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಲೆ ನಿಂತಿರುವುದನ್ನು ಕಾಣ್ತೇವೆ. ಎಲ್ಲ ವಿಷಯಗಳು, ಅಯ್ಯೋ ನಮ್ಮ ದೇಶಕ್ಕೆ, ನಮ್ಮ ಲೋಕಕ್ಕೆ ಎಂಥ ದುರ್ಗತಿ ಬಂದಿದೆ ಅಂತ ಜನರು ಇವತ್ತು ನಿಟ್ಟುಸಿರು ಬಿಡುತ್ತಾ ದೇವರೇ ನಮ್ಮನ್ನು ಕರುಣಿಸು ಅಂತ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ನನಗೊಂದು ತೆಲುಗು ಹಾಡು ನೆನಪಿಗೆ ಬರ್ತದೆ. ಆ ಹಾಡು ಹೇಳುತ್ತೆ, ನನ್ನು ಕರುಣಿಸುವೋ ದೇವಾ, ನನ್ನು ಕರುಣಿಸುವೋ ತಂದ್ರಿ, ನೀರಕ್ಕಲು ನಾಕು ఆశయం నీరెక్కలు నాకు ఆశయం నీ హస్తములే నాకు అభయము నీ హస్తములే నాకు అభయము నన్ను కరుణించువో దేవా నన్ను కరుణించువో తండ్రి నన్ను ಕರುಣಿಸುವೋ ದೇವಾ. ಈ ಸಂಗೀತಗಾರನು ಬರೀತಾನೆ, ನನ್ನನ್ನು ಕರುಣಿಸುವ ದೇವಾ, ನಿನ್ನ ರೆಕ್ಕೆಗಳೇ ನನಗೆ ಆಶ್ರಯ ಅಂತ ಹೇಳ್ತಾನೆ. ಹೌದು, ಯೆಹೋವನ ರೆಕ್ಕೆಗಳು ನಮಗೆ ಆಶ್ರಯ. 91ನೇ ಕೀರ್ತನೆಯಲ್ಲಿ ನಾವು ಓದ್ತೇವೆ, ಆತನ ರೆಕ್ಕೆಗಳ ಪಕ್ಕೆಗಳ ಮರೆಯಲ್ಲಿ ನೀನು ಆಶ್ರಯ ಪಡೆದುಕೊಳ್ಳುತ್ತೆ ಅಂತ ಬರೆದೆ. ಆತನ ಆ ರೆಕ್ಕೆಗಳು ನಮ್ಮನ್ನು ಕವರ್ ಮಾಡುವಂಥದ್ದು. ಯೇಸು ಹೇಳ್ತಾರೆ, ಯೆರೂಸಲೇಮೇ ಯೆರೂಸಲೇಮೇ,
ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಹುದುಗಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೂ ನಿನಗೆ ಮನಸ್ಸಿಲ್ಲದೆ ಹೋಯಿತು ಅಂತ ಹೇಳ್ತಾನೆ. ಅದೇ ಗಳಿಗೆಯಲ್ಲಿ ದೇವರಾದ ಕರ್ತನು ಹೇಳ್ತಾನೆ, ಆ ಹದ್ದು ತನ್ನ ರೆಕ್ಕೆಗಳಲ್ಲಿ ತನ್ನ ಮರಿಗಳನ್ನು ಹೊತ್ತುಕೊಂಡು ಹೋಗುವಂತೆ ಇಸ್ರಾಯೇಲ್ಯರನ್ನು ನಾನು ಐಗುಪ್ತ ದೇಶದಿಂದ ಹೊತ್ತುಕೊಂಡು ಬಂದು ಕಾನಾನ್ ದೇಶದಲ್ಲಿ ಬಿಟ್ಟೆನು ಅಂತ ಕೂಡ ಹೇಳ್ತಾನೆ. ಅದರ ರೆಕ್ಕೆಗಳು ನಮಗೆ ಆಶ್ರಯ. ಆ ರೆಕ್ಕೆಗಳಲ್ಲಿ ನಮ್ಮನ್ನು ಆತನು ಮರೆ ಮಾಡ್ತಾನೆ, ಅದರಲ್ಲಿ ಕವರ್ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದನ್ನ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವಚನ, ಈ ಭಯದಿಂದ ತುಂಬಿದ ಸಂದರ್ಭದಲ್ಲಿ ಈ ವಚನ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಏನಂದರೆ, ಭೂಮಿಯೇ ಹೆದರಬೇಡ. ಭೂಮಿಯಲ್ಲಿರುವ ಸಮಸ್ತ ಜನರೇ, ಸಮಸ್ತ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಗೆ ಆತನ ಒಂದು ಸಂದೇಶ ಭೂಮಿಯಲ್ಲಿರೋ ಪ್ರತಿಯೊಬ್ಬರಿಗೆ. ಯಾಕಂದರೆ ಆತನು ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಮಹೋಪಕಾರಿಯಾಗಿದ್ದಾನೆ ಎಂದು ಲೂಕನ ಸುವಾರ್ತೆಯಲ್ಲಿ ಸ್ವಾಮಿ ಹೇಳಿದ ಮಾತನ್ನು ನಾವು ನೋಡ್ತೇವೆ. ಹಾಗಾದರೆ ಆತನು ಒಳ್ಳೆಯವರಿಗೆ ಮಾತ್ರ ದೇವರಲ್ಲ, ಇಲ್ಲ ಒಳ್ಳೆಯವರಿಗೆ ಮಾತ್ರ ಆತನು ಉಪಕಾರ ಮಾಡೋದಲ್ಲ, ಆತನು ಎಲ್ಲ ಜನರಿಗೂ ಉಪಕಾರ ಮಾಡುವವನು. ಆದ್ದರಿಂದ ಯೇಸು ಸ್ವಾಮಿ ಬೆಳಗ್ಗೆ ಬಂದ ಕೂಲಿಯವರಿಗೂ ಸಾಯಂಕಾಲ ಬಂದ ಕೂಲಿಯವರಿಗೂ ಆತನು ಒಂದೇ ರೀತಿಯಲ್ಲಿ ಕೂಲಿ ಕೊಟ್ಟು ಕಳಿಸ್ತಾನೆ. ಆವಾಗ ಅಲ್ಲಿ ಯೇಸು ಏನು ಹೇಳ್ತಾನೆ, ನಾನು ಒಳ್ಳೆಯವನಾಗಿರುವುದು ನಿಮ್ಮ ಕಣ್ಣು ಚುಚ್ಚುತ್ತದೋ, ನಿಮಗೆ ಗೊತ್ತು ಮಾಡಿದ ಕೂಲಿ ಕೊಟ್ಟಿದ್ದೇನೆ. ಅವರು ಸಾಯಂಕಾಲ ಬಂದು ಅವ್ರಿಗೂ ಕೊಟ್ಟಿದ್ದೇನೆ, ಅದು ನನ್ನ ಇಷ್ಟ, ನನ್ನ ಇಚ್ಛೆ ಅದು ಅಂತ ಹೇಳಿ ಆ ಜನರಿಗೆ ಬೋಧನೆ ಮಾಡೋದನ್ನು ನೋಡ್ತೇವೆ. ದೇವರು ತನ್ನ ಹಸ್ತದಲ್ಲಿ ಇಟ್ಟುಕೊಂಡದನ್ನು ಯಾರೂ ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಒಂದು ಸಾರಿ ಒಬ್ಬರು ನನಗೆ ಹೇಳಿದರು, ನೀವು ಒಂದು ಜನಾಂಗಕ್ಕೆ ನೀವು ಯಾಕೆ ಪ್ರಾರ್ಥನೆ ಮಾಡ್ತೀರಿ, ಅವರು ಕ್ರೈಸ್ತರೇ ಅಲ್ಲ ಅಂತ ಹೇಳ್ತಾ ಇದ್ರು. ಕ್ರೈಸ್ತರಲ್ಲಿ ಒಂದು ಗುಂಪಿಗೆ ನಾವು ಎಲ್ಲ ಕ್ರೈಸ್ತರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೆವು. ಯಾವ ಒಂದು ಡಿನಾಮಿನೇಷನಲ್ ಭೇದ ಇಲ್ಲದೆ ಎಲ್ಲ ಬಿಷಪ್ಗಳಿಗೆ, ಪಾಸ್ಟ್ಗಳಿಗೆ, ಎಲ್ಡರ್ಸ್ಗೆ, ಸಿಸ್ಟರ್ಸ್ಗೆ, ಇನ್ನು ನನ್ಸ್ಗಳಿಗೆ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೆವು. ಹಾಸ್ಪಿಟಲ್ಗೋಸ್ಕರ, ಅಲ್ಲಿ ಕೆಲಸ ಮಾಡೋರಿಗಾಗಿ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೆವು. ಆಗ ಒಬ್ಬರು ವಿಶ್ವಾಸಿಗಳು ಕೆಲವು ಸರಿ ಬಹಳ ಸ್ವಾರ್ಥಿಗಳು. ನಾವು ಅವ್ರಿಗೆ ಯಾಕೆ ಮಾಡಬೇಕು, ಇವ್ರಿಗೆ ಯಾಕೆ ಮಾಡಬೇಕೆಂಬ ಪ್ರಶ್ನೆ ಅವರಲ್ಲಿ. ನೀತಿವಂತರಿಗೆ ಮಾತ್ರ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಭೂಲೋಕದಲ್ಲಿ ನೀತಿವಂತನೊಬ್ಬನೂ ಇಲ್ಲ ಅಂತ ನಾವು ಸತ್ಯವೇದದಲ್ಲಿ ಓದ್ತೇವೆ. ಅವರು ನೀತಿವಂತರಾಗಿದ್ದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ನೋಡಿ, ಇಲ್ಲಿ ಭಾಳ ಸ್ಪಷ್ಟವಾಗಿದೆ. ನಾವು ರೋಮಾಯರ ಪತ್ರಿಕೆ 3ನೇ ಸಂಧಿ 21, 22, 23, 24, 25ನೇ ವಚನದವರೆಗೆ ನಾವು ಓದಿಕೊಂಡು ಬರೋದಾದರೆ, ನೀತಿವಂತನು ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಇವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗೆ ಕೃಪೆಯು ಆಧಾರವಾಗಿರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು ಅಂತ ನಾವು ಅಲ್ಲಿ ಓದ್ತೇವೆ. ಹಾಗಾದರೆ ಪ್ರಿಯರೇ, ನಾವು ನೀತಿವಂತರಾಗಿದ್ದು ಕೃತ್ಯದಿಂದಲ್ಲ, ದೇವರ ಕೃಪೆಯಿಂದಲೇ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡ್ತೇವೆ. ಯೇಸು ಸ್ವಾಮಿಯ ಶ್ರಮೆಯ ಫಲ, ಆ ಶ್ರಮೆ, ಸಂಕಟ, ಕ್ರೂಜೆಯಲ್ಲಿ ಆತನು ತಾಳಿದ ಎಲ್ಲ ವೇದನೆಗಳ ಫಲವಾಗಿ ನಾವು ನೀತಿವಂತರೆಂಬ ನಿರ್ಣಯವನ್ನು ಹೊಂದುತ್ತೇವೆ. ಇಲ್ಲಿ ಇದು ಭಾಳ ದೊಡ್ಡ ಸ್ಟೋರಿ. ಈ ಮನುಷ್ಯ ನನಗೆ ಭಾಳ ಒಂಥರ ನೋಯಿಸುವ ರೀತಿಯಲ್ಲಿ ಹೇಳಿದೆ, ಯಾಕೆ ಅವರಿಗೆಲ್ಲ ಪ್ರಾರ್ಥನೆ ಮಾಡ್ತೀರಿ ಅಂತ. ಆದರೆ ಒಂದು ದಿನ ಬಂತು, ಅವರು ಸಿಟಿ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಬಸ್ಸಿನ ಡೋರ್ನಿಂದ ಎಸೆದು ಬಿಡಲ್ಪಟ್ಟರು. ಅಂದರೆ ಡೋರ್ನಲ್ಲಿ ನೇತಾಡ್ತಾ ಇದ್ರು ಅವರು, ಫುಲ್ ರಶ್ ಇತ್ತು. ಒಂದು ಟರ್ನಿಂಗ್ ಪ್ಲೇಸ್ನಲ್ಲಿ ಅವ್ರಿಗೆ ಹಿಡ್ಕೊಳ್ಳೋಕ್ಕಾಗಿಲ್ಲ, ಕೈ ಜಾರಿಬಿಡ್ತು, ಅವರು ಎಸೆದು ಬೀಳಲ್ಪಟ್ಟರು. ಆ ಸಮಯದಲ್ಲಿ ವಿಶ್ವಾಸಿಗಳು ಒಬ್ಬರು ಅವರು ನೋಡೋಕ್ಕೆ ಬರಲಿಲ್ಲ, ಒಬ್ಬರು ಸಹಾಯಕ್ಕೆ ಬರಲಿಲ್ಲ. ಬಂದವರು ಕ್ರೈಸ್ತ ಇತರ. ಆಗ ಅವರು ಹೇಳಿದರು, ಅಯ್ಯೋ, ನಾವು ವಿಶ್ವಾಸಿಗಳ ಬಗ್ಗೆ ಭಾಳ ಇದು ಪಟ್ಟಿದ್ದೆವು, ಇಲ್ಲ, ನನಗೆ ಸಹಾಯ ಮಾಡಿದೆಲ್ಲ ಕ್ರೈಸ್ತರಲ್ಲದವರು ಅಂತ ಹೇಳಿದರು. ಹಾಗಾದರೆ ಪ್ರಿಯರೇ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋದು ನಮ್ಮ ಹಂಗು. ನಾವು ಇದನ್ನು ಮಾಡಲೇಬೇಕು. ಅವರು ಇವರಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ದೇವರು ಹೇಳ್ತಾರೆ, ಭೂಮಿಯೇ, ಇಸ್ರಾಯೇಲ್ ಜನರಿಗೆ ಅಬ್ರಾಮನ ಸಂತತಿ ಅಂತ ಕರೆದಿಲ್ಲ, ಭೂಮಿಯೇ ಹೆದರಬೇಡ ಅಂತ ಹೇಳ್ತಾರೆ. ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಇಲ್ಲಿ ದೇವರ ಬಗ್ಗೆ ಬಹಳ ಒಂದು ದೊಡ್ಡ ವಿಷಯ, ಭರವಸದ ಮಾತು.
ಹರ್ಷಿಸು. ಭೂಮಿಯೇ ಹೆದರಬೇಡ. ಮೊದಲು ಹೆದರಿಕೆ ನಿನ್ನ ಹೃದಯದಿಂದ ತೆಗೆದುಹಾಕು. ಅಪೊಸ್ತಲನಾದ ಪೌಲನು 2ನೇ ಕೊರಿಂಥರಿಗೆ ಬರೆಯುವಾಗ 1ನೇ ಸಂಧಿ 7ನೇ ವಚನದಲ್ಲಿ ಹೇಳ್ತಾನೆ, ದೇವರು ನಮಗೆ ಕೊಟ್ಟ ಆತ್ಮ ಹೇಡಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮನು ಅಂತ ಹೇಳ್ತಾನೆ. ಹೇಡಿತನ, ಭಯಗ್ರಸ್ತರು, ಹೆದರಿಕೆ ಉಳ್ಳವರು, ಅಂಜುಬುರುಕರು ಆಗಿರುವಂಥ ಆತ್ಮವನ್ನು ನಮಗೆ ಕೊಟ್ಟಿಲ್ಲ. ಇಟ್ ಈಸ್ ನಾಟ್ ದ ಸ್ಪಿರಿಟ್ ಆಫ್ ಫಿಯರ್. ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ, ಗಾಡ್ ಹ್ಯಾಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್ ಬಟ್ ಆಫ್ ಪವರ್ ಆ್ಯಂಡ್ ಆಫ್ ಲವ್ ಆ್ಯಂಡ್ ಆಫ್ ಎ ಸೌಂಡ್ ಮೈಂಡ್. ಸೌಂಡ್ ಮೈಂಡ್. ಗಾಡ್ ಡಿಡ್ ನಾಟ್ ಗಿವ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್. ಅದನ್ನ ಇಲ್ಲಿ ಏನು ಹೇಳ್ತದೆ? ಫಿಯರ್ ನಾಟ್ ಓ ಲ್ಯಾಂಡ್. ಸೊ ಲ್ಯಾಂಡ್, ಯಾರು ಈ ಭೂಮಿಯಲ್ಲಿ ಲ್ಯಾಂಡಲ್ಲಿ ಜೀವಿಸ್ತಾರೋ ಅವರಿಗೆ ಸಂದೇಶ ಏನಂದರೆ, ಫಿಯರ್ ನಾಟ್, ಫಾರ್ ದ ಲಾರ್ಡ್ ವಿಲ್ ಡೂ ಗ್ರೇಟ್ ಥಿಂಗ್ಸ್ ಫಾರ್ ಯು. ಭೂಮಿಯೇ ಹೆದರಬೇಡ, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಮಹತ್ ಕಾರ್ಯಗಳನ್ನು ಮಾಡ್ತಾನೆ. ಇಲ್ಲಿ ಇಂಗ್ಲಿಷ್ನಲ್ಲಿ ಗ್ರೇಟ್ ಥಿಂಗ್ಸ್ ಅಂತ ಇದೆ. ಮಹಾಕಾರ್ಯ, ಅಲ್ಲಿ ಮಹತ್ ಕಾರ್ಯ ಅಲ್ಲ, ಮಹಾಕಾರ್ಯ. ಮಹಾ ಅಂದರೆ ಗ್ರೇಟ್. ಕನ್ನಡದಲ್ಲಿ ಮಹಾ ಎಂಬ ಪದಕ್ಕೆ ಇಂಗ್ಲಿಷ್ನಲ್ಲಿ ಗ್ರೇಟ್ ಅಂತ ಇದೆ. ದ ಲಾರ್ಡ್ ವಿಲ್ ಡೂ ಗ್ರೇಟ್ ಥಿಂಗ್ಸ್ ಫಾರ್ ಯು, ಓ ಲ್ಯಾಂಡ್, ಫಿಯರ್ ನಾಟ್. ಅದನ್ನ ಈ ಸಂಜೆ ವೇಳೆಯಲ್ಲಿ ಭಯಗ್ರಸ್ತರಿಗೆ ಒಂದು ಸಂದೇಶ ಇದೆ, ಹೆದರಬೇಡ. ಇಲ್ಲಿ ಯೋಹಾನನು ಯೇಸುವಿನ ದರ್ಶನವನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದದಲ್ಲಿ ಬಿದ್ದು ಬಿಟ್ಟನು. ಆಗ ಯೇಸು ಅವನನ್ನು ತಟ್ಟಿ ಎಬ್ಬಿಸಿ, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಅಂತ ತನ್ನನ್ನು ಪರಿಚಯ ಮಾಡಿಕೊಂಡು, ನಾನು ಇಂಥವನಾದರೂ ಕೂಡ ನಿನ್ನನ್ನು ನೋಡಲಿಕ್ಕೆ ಬಂದೇನೆ, ನಿನ್ನಗೆ ದರ್ಶನ ಕೊಟ್ಟಿದ್ದೇನೆ, ಹೆದರಬೇಡ ಅಂತ ಧೈರ್ಯಪಡಿಸಿದ್ದನ್ನು ನಾವು ನೋಡ್ತೇವೆ. ಹೀಗೆ ದೇವರು ತನ್ನ ಜನರನ್ನು ಭಯಕ್ಕೆ ಅವರು ಒಳಗಾದಾಗ ಧೈರ್ಯಪಡಿಸ್ತಾ ಬಂದದನ್ನು ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡ್ತೇವೆ. ದೇವರು ನಮಗೆ ಧೈರ್ಯವನ್ನು ಕೊಡುವ ದೇವರು. ಆತ ನಮ್ಮ ಸುತ್ತಲೂ ನಮ್ಮನ್ನು ಕಾಯುವ ಗುರಾಣಿಯಾಗಿ ಇರುವವನು. ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಯಾವಾಗಲೂ ಕಣ್ಣು ಗುಡ್ಡಿನಂತೆ ನಮ್ಮನ್ನು ಕಾಪಾಡಿಕೊಂಡು ನಮಗೋಸ್ಕರ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಾಗಿರ್ತಾನೆ. ಆದ್ದರಿಂದ ಇಲ್ಲಿ ನಾವು ತಿಳಿಯಬೇಕಾದ ಒಂದು ವಿಶೇಷವಾದ ಮಾತೇನೆಂದರೆ, ನಮ್ಮ ದೇವರು ನಮ್ಮನ್ನು ಕಾಯುವಾಗ ನಮಗೆ ಭಯ ಇಲ್ಲ. ಇಲ್ಲಿ 3ನೇ ಕೀರ್ತನೆಯಲ್ಲಿ ದಾವೀದನು ತನ್ನ ಅನುಭವವನ್ನು ಅಲ್ಲಿ ಹೇಳ್ಕೊಳ್ತಾನೆ. ಅಲ್ಲಿ ಆತನು ಎಲ್ಲಿ ಬರೀತಾನೆ? ಇದನ್ನು ಯುದ್ಧ ಭೂಮಿಯಲ್ಲಿ ಬರೀತಾನೆ. ಅದನ್ನು ಇಲ್ಲಿ 5ನೇ ವಚನ ನಾವು ಓದುವಾಗ 3ನೇ ಸಂಧಿ, ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು. ಯೆಹೋವನೇ ನನ್ನ ದೇವರೇ ಅಂತ ಅಲ್ಲಿ ನನ್ನ ಎಲ್ಲ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು ಅಂತ ಯುದ್ಧ ಭೂಮಿಯಲ್ಲಿ ಆತನು ಪ್ರಾರ್ಥಿಸ್ತಾನೆ. ರಾತ್ರಿ ಮಲಗಿ ಸುಖವಾಗಿ ಎದ್ದು ಬಿಟ್ಟು ಸಾವಿರಾರು ಜನ ಇದೆಲ್ಲಿ ಯುದ್ಧ ಭೂಮಿಯಲ್ಲಿ ಇಂಥ ಒಂದು ಭರವಸೆ ಎಲ್ಲಿಂದ ಬಂತು? ಯಾವ ದೇವರು ಕಾಲ ಕಾಲಕ್ಕೆ ತನ್ನ ಜನರನ್ನು ಸಂತೈಸುತ್ತಾ ಭಯದಿಂದ ಇರುವಾಗ ಅವರನ್ನು ಧೈರ್ಯಗೊಳಿಸ್ತಾ ಧೈರ್ಯವನ್ನು ಅವ್ರ ಹೃದಯದಲ್ಲಿ ತುಂಬಿಸ್ತಾ ಬಂದನು. ಆ ದೇವರ ನುಡಿಯ ಮೂಲಕ ಆತನು ಭರವಸೆಗೊಂಡನು. ಅದನ್ನು ಇಲ್ಲಿ ತಿರುಗಿ ಓದಿಕೊಳ್ಳೋಣ. ಭೂಮಿಯಲ್ಲಿ ವಾಸಿಸುವ ಸಮಸ್ತ ಜನರೇ ಕೇಳಿರಿ, ದೇವರ ವಾಕ್ಯವನ್ನು ಕೇಳ್ರಿ. ಇಲ್ಲಿ ಏನಂತ? ಯೆಹೋವನು ಮಹತ್ ಕಾರ್ಯ ಮಾಡುವನು. ಒಂದು ಕ್ರಿಸ್ಮಸ್ ಸಾಂಗ್ ಒಬ್ಬರು ದೇವರ ಸೇವಕರು ರಚನೆ ಮಾಡಿದ್ರು. ಅದರಲ್ಲಿ ಅವ್ರು ಬರೀತಾರೆ, ಹೆದರಬೇಡಿರಿ ಕೇಳಿರಿ, ಹೆದರಬೇಡಿರಿ ಕೇಳಿರಿ. ಇದು ಯಾರಿಗೆ ಹೇಳಿದ್ರು? ಕುರುಬರಿಗೆ ಹೇಳಿದ್ರು. ಕುರುಬರು ಆ ದೂತರ ದರ್ಶನವನ್ನು ಕಂಡು ಭಯಗ್ರಸ್ತರಾಗಿ ನಡೆಯುವಾಗ ಆ ದೂತರು ಹೇಳ್ತಾರೆ, ಹೆದರಬೇಡ್ರಿ, ಹೆದರಬೇಡ್ರಿ,
ನಿಮಗೆ ಶುಭ ಸಮಾಚಾರ ತಿಳಿಸೋದಕ್ಕೆ ಬಂದಿದ್ದೇವೆ ಅಂತ ಅವರನ್ನು ಧೈರ್ಯಪಡಿಸೋದನ್ನು ನಾವು ನೋಡ್ತೇವೆ. ದೇವದೂತರು ದೇವರ ಸಂದೇಶಗಳನ್ನು ತಗೊಂಡು ಬರುವಾಗ ನಾವೊಂದು ವೇಳೆ ಭಯಪಟ್ಟರೆ ನಮ್ಮನ್ನು ಭಯಪಡಬೇಡ್ರಿ ಅಂತ ಸಂತೈಸೋದನ್ನು ಕೂಡ ನಾವು ಕಾಣ್ತೇವೆ. ಇಲ್ಲಿ ದೇವರಾದ ಕರ್ತನು ತಾನೇ ಈ ಭಾಗದಲ್ಲಿ ಏನು ಹೇಳ್ತಾನೆ ಅಂದರೆ, ಹೆದರಬೇಡ್ರಿ ಭೂಮಿಯೇ, ಹೆದರಬೇಡ, ಮತ್ತೇನು ಮಾಡು, ಹರ್ಷಿಸು. ಯಾಕಂದರೆ ನಿನ್ನ ದೇವರು ದುಃಖವಿದ್ದಲ್ಲಿ ಆನಂದ ತೈಲವನ್ನು ಹಚ್ಚುವವನು. ನಾವು 61ನೇ ಯೆಶಾಯನ ಗ್ರಂಥಕ್ಕೆ ಬಂದಾಗ ಅಲ್ಲಿ ನಮ್ಮ ರಕ್ಷಕನಾದ ಯೇಸುವಿನ ಬಗ್ಗೆ ತಿಳಿಸಲ್ಪಟ್ಟ ಮಾತನ್ನು ನಾವು ನೋಡ್ತೇವೆ. 61ನೇ ಸಂಧಿಯಲ್ಲಿ ಅಲ್ಲಿ ಹೇಳ್ತಾನೆ, 3ನೇ ವಚನ, ದುಃಖಿತರೆಲ್ಲರನ್ನೂ ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತ ನನ್ನನ್ನು ಕಳಿಸಿದ್ದಾನೆ. ಅದನ್ನ ಇಲ್ಲಿ ನಮ್ಮನ್ನು ಧೈರ್ಯಪಡಿಸುವ ಒಬ್ಬ ವ್ಯಕ್ತಿ ಇದ್ದಾನೆ. ದುಃಖವನ್ನು ಮಾರ್ಪಡಿಸಿ ಆನಂದ ಕೊಡುವ, ಭಯವನ್ನು ತೆಗೆದು ಧೈರ್ಯವನ್ನು ತುಂಬಿಸುವ ಒಬ್ಬ ವ್ಯಕ್ತಿ ನಮಗಿದ್ದಾನೆ. ಆತ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಆತನು ಹುಟ್ಟಿದಾಗ ಆತನ ವಿಷಯದಲ್ಲಿ ಬರೆಯಲ್ಪಟ್ಟ ಪ್ರವಾದನೆ ಯೆಶಾಯ 9ನೇ ಸಂಧಿ ವಚನ 6ರಲ್ಲಿ ಬರೆದಿದೆ. ಅಲ್ಲಿ ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು. ಗಮನಿಸಿರಿ, ಪರಾಕ್ರಮಿಯಾದ ದೇವರು. ದೇವರು ಆತನಿಗೆ ಕೊಟ್ಟ ಸ್ಥಾನ ಎಂಥ ಸ್ಥಾನ ಅಂದರೆ, 35ನೇ ಕೀರ್ತನೆಯಲ್ಲಿ ನಾವು ಓದುವಾಗ ಅಲ್ಲಿ ನಾವು ಓದ್ತೇವೆ, ದೇವರು ಆ ಯೇಸುಗೆ ಕೊಟ್ಟ ಸ್ಥಾನಗಳು ಎಷ್ಟು ಉನ್ನತವಾದದ್ದು ಅಂತ ನಾವು 6ನೇ ವಚನದಲ್ಲಿ ಓದಕ್ಕೆ ಹೋಗ್ತೇವೆ. ಇಲ್ಲಿ 45ನೇ ಸಂಧಿ ವಚನ 5, 6ರಲ್ಲಿ ನಾವು ಓದಿಕೊಂಡು ಬರುವಾಗ ಇಲ್ಲಿ ಆತನ ಸ್ಥಾನದ ಬಗ್ಗೆ, ಯೇಸುವಿನ ಸ್ಥಾನದ ಬಗ್ಗೆ ಇಲ್ಲಿ ಬರೀತಾನೆ, ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು. ಇಲ್ಲಿ ಯೇಸುವನ್ನು ತಂದೆಯಾದ ದೇವರು ದೇವರ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಹೇಳ್ತಾನೆ, ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು, ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ, ನೀನು ಧರ್ಮವನ್ನು ದ್ವೇಷಿಸಿದಿ, ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದ್ದರಿಂದ ದೇವರು ನಿನ್ನ ದೇವರೇ, ದೇವರು ನಿನ್ನ ದೇವರೇ, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ನಿನ್ನ ದಿವ್ಯಾಂಬರಗಳು ರಕ್ತಬೋಳ, ಅಗರು, ಚಂದನಗಳಿಂದ ಎಷ್ಟೋ ಸುವಾಸನೆ ಉಳ್ಳವುಗಳಾಗಿವೆ. ಇಲ್ಲಿ ಯೇಸು ಸ್ವಾಮಿಯ ಸ್ಥಾನಮಾನದ ಬಗ್ಗೆ ಕೀರ್ತನೆಗಾರನು ದೇವರಾತ್ಮನ ಪ್ರೇರಣೆಯಲ್ಲಿ ಬರೀತಾನೆ. ಎಂಥ ಒಂದು ಸ್ಥಾನ ಯೇಸುಗೆ ಕೊಡಲ್ಪಟ್ಟಿದೆ. ದೇವರಾದ ಕರ್ತನು, ತಂದೆಯಾದ ದೇವರು ಯೇಸುವಿನ ಸ್ಥಾನ ಎಷ್ಟರ ಮಟ್ಟಿಗೆ ಏರಿಸಿ ಏನು ಹೇಳ್ತಾನೆ, ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು, ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರು ನಿನ್ನ ದೇವರೇ, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ನಿನ್ನ ಅಭಿಷೇಕಿಸಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕೂಡ ಓದಿಕೊಳ್ಳೋದು ಬಹಳ ಒಳ್ಳೆಯದಂತ ನನಗೆ ಅನಿಸ್ತದೆ. ಅಂದ ಪ್ರಿಯ ಸಹೋದರ ಸಹೋದರಿ, ದೇವರು ನಮಗೆ ಕೊಟ್ಟಂಥ ಈ ಸ್ಥಾನ, ಯೇಸುಗೆ ಕೊಟ್ಟಂಥ ಸ್ಥಾನಮಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋದು ಬಹಳ ಮುಖ್ಯವಾದದ್ದು. ಆತನನ್ನು ಎಂಥ ಉನ್ನತ ಸ್ಥಾನಕ್ಕೆ ದೇವರು ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಅಂತ ನಾವು ದೇವರ ವಾಕ್ಯದಲ್ಲಿ ಓದಿಕೊಳ್ತಾ ಇದ್ದೇವೆ. ಅದನ್ನ ಇಂಗ್ಲೀಷ್ನಲ್ಲಿ ಕೀರ್ತನೆಯನ್ನು ಕೂಡ ನಾವು ಓದಿಕೊಳ್ಳೋದು ಒಳ್ಳೆಯದಂತ ನನಗೆ ಅನಿಸದೆ. 45ನೇ ಸಂಧಿ ವಚನ 6ರಲ್ಲಿ ಅಲ್ಲಿ ಯೇಸುವನ್ನು ಕುರಿತು ದೇವರು ಮಾಡುವ ಸಂಭಾಷಣೆಯ ಬಗ್ಗೆ ಅಲ್ಲಿ ನಾವು ಓದ್ತೇವೆ. ಅದನ್ನ ಯುವರ್ ಥ್ರೋನ್ ಓ ಗಾಡ್ ಈಸ್ ಫಾರ್ ಎವರ್ ಆ್ಯಂಡ್ ಎವರ್,
The scepter of righteousness is the scepter of your kingdom. You loved righteousness and hate wickedness. Therefore God, ಇಲ್ಲಿ ಗಮನಿಸಿರಿ, therefore God, your God, has anointed you with the oil of gladness more than your companions ಅಂತ ಬರೆದೆ. ಅಂದ ದೇವರು ತನ್ನ ಮಗನಾದ ಯೇಸು ಸ್ವಾಮಿಗೆ ಕೊಟ್ಟಂತ ಸ್ಥಾನಮಾನ ದೇವರೇ ಅಂತ ಅಲ್ಲಿ ಕರೆಯುತ್ತಾರೆ. ಗಾಡ್, ಯುವರ್ ಗಾಡ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಒನ್ ಗಾಡ್, that is the Almighty God who presented himself in many ways in the Old Testament time. ಒಬ್ಬ ದೇವರು. ಆದರೆ ಆ ದೇವರು ತಾನು ಉಂಟು ಮಾಡಿದ, ತಾನು ಪಡೆದುಕೊಂಡಿರುವ ಒಬ್ಬನೇ ಮಗನಿಗೆ ಎಂಥ ಸ್ಥಾನ ಕೊಟ್ಟಿದ್ದಾನಂದ್ರೆ ಆತನನ್ನು ದೇವರ ಸ್ಥಾನದಲ್ಲಿ ಇಟ್ಬಿಟ್ಟಿದ್ದಾನೆ. ದೇವರೇ ಅಂತ ಕರೀತಾರೆ. ಅದನ್ನ ನಾವೆಲ್ಲರೂ ಯೇಸುನ ಹೆಸರಿನಲ್ಲಿ ಅಡ್ಡ ಬೀಳಬೇಕೆಂಬುದು ದೇವರ ಅಪ್ಪಣೆ, ಆಜ್ಞೆ, ಇಚ್ಛೆ. ಅದನ್ನ ನಾವು ಫಿಲಿಪಿಯರಿಗೆ ಪೌಲನು ಬರೀತಾನೆ ಆತ್ಮ ಪ್ರೇರಣೆಯಿಂದ, ಆತನು ಮನುಷ್ಯನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ, ಫಿಲಿಪಿಯರ್ 8:8 ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನೆಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಒಂದು ಸ್ಥಾನಕ್ಕೆ ಏರಬೇಕಾದ್ರೆ ಯೇಸು ಸ್ವಾಮಿ ಎಷ್ಟು ಮಟ್ಟಿಗೆ ವಿಧೇಯನಾಗಬೇಕಾಗಿತ್ತು? ಶಿಲುಬೆಯ ಕ್ರೂರ ಘೋರ ಮರಣವನ್ನು ಅನುಭವಿಸುವಷ್ಟು ವಿಧೇಯನಾಗಬೇಕಾಗಿತ್ತು. ಇಡೀ ಲೋಕದ ಪಾಪ ಶಾಪವನ್ನು ಹೊತ್ಕೊಳ್ಬೇಕಾಗಿತ್ತು. ಇಡೀ ಲೋಕಕ್ಕಾಗಿ ದಂಡನೆಯನ್ನು ಅನುಭವಿಸಬೇಕಾಗಿತ್ತು. ಇಡೀ ಲೋಕಕ್ಕೆ ಆರೋಗ್ಯ ತರುವ, ಸುಕ್ಷೇಮವನ್ನು ತರುವ ಆ ಒಂದು ಕಾರ್ಯವನ್ನು ಮಾಡಬೇಕಾಗಿತ್ತು. ಅವರ ರೋಗಗಳನ್ನು, ಬೇನೆಗಳನ್ನು ತನ್ನ ದೇಹದಲ್ಲಿ ಹೊತ್ಕೊಂಡು ಅನುಭವಿಸಬೇಕಾಗಿತ್ತು. ಮತ್ತಾಯನ ಸುವಾರ್ತೆ 8:17 ನಾವಿದನ್ನು ಓದ್ತೇವೆ. ಇದೆಲ್ಲ ಮಾಡಿದರಿಂದ, ಈ ಕಾರಣದಿಂದ ಅಂತ ಪೌಲನು ಬರೀತಾನೆ, ದೇವರ ಆತನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ನೋಡಿ ಗಮನಿಸ್ರಿ, ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ. ಇದು ಯಾರ್ದು ಇಚ್ಛೆ, ಯಾರ್ದು ಕಾರ್ಯ? ದೇವರ ತಂದೆಯಾದ ದೇವರದು. ಆದ್ದರಿಂದ ಯೇಸುನ ತಂದೆಯಾದ ದೇವರು, ನಮ್ಮ ತಂದೆಯಾದ ದೇವರು ಯೇಸುನ ಸ್ಥಾನಮಾನವನ್ನು ಏರಿಸಿದ್ದನ್ನು ನಾವು ಕಾಣ್ತೇವೆ. ಮಾತ್ರವಲ್ಲ, ಅಲ್ಲಿ ಆತನ ಎಲ್ಲ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಕೊಟ್ಟಿದ್ದಾನೆ. ಆದುದರಿಂದ ಗಮನಿಸೋಣ, ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವವರೆಲ್ಲರೂ ಯೇಸುನ ಹೆಸರಿನಲ್ಲಿ ಅಡ್ಡ ಬಿದ್ದು ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಅಂತ ಬರ್ತದೆ. ಯೇಸುವನ್ನು ಕರ್ತನೆಂದು ತಮ್ಮ ಬಾಯಿಂದ ಅರಿಕೆ ಮಾಡಿ, ಕರ್ತನು, ಒಡೆಯನು, ನಮ್ಮ ಸರ್ವಸ್ವ ಅಂತ ಅರಿಕೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಇದರ ಮೂಲಕ ಈ ರೀತಿ ಮಾಡೋದ್ರಿಂದ ತಂದೆಯಾದ ದೇವರಿಗೆ ಘನವು ಸಲ್ಲಿಸಲ್ಪಡ್ತದೆ. ಆದರೆ ಈ ದಿನ ನಮ್ಮ ರಕ್ಷಕನಾದ ಯೇಸುವನ್ನು ನಾವು ಗಮನಿಸೋಣ. ಇಂಥ ಒಂದು ಉನ್ನತ ಸ್ಥಾನಕ್ಕೆ ಏರಿದವನು ಆತನು. ಅದನ್ನ ಇಲ್ಲಿ ದೇವರ ವಾಕ್ಯ ಹೇಳ್ತೇವೆ, ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಉಲ್ಲಾಸಿಸು, ಹರ್ಷಗೊಳ್ಳು, ಉಲ್ಲಾಸಗೊಳ್ಳು. ಯಾಕಂದ್ರೆ ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು, ಅದ್ಭುತ ಸ್ವರೂಪನು, ಮಹತ್ಕಾರ್ಯಗಳನ್ನು ಮಾಡುವ ದೇವರು. ಆ ಒಂದು ಸ್ಥಾನಮಾನವನ್ನು ದೇವರು ತನ್ನ ಮಗನಿಗೆ ಕೊಟ್ಟಿದ್ದಾನೆ. ಆದರೆ ಇವತ್ತು ನಾವು ಯೇಸುವನ್ನು ಬೇಡಿಕೊಳ್ಳುವಾಗ ಆತನು ಮಹತ್ಕಾರ್ಯಗಳನ್ನು ಮಾಡ್ತಾನೆ. ಎರಡನೇದಾಗಿ, ಯಾರ್ಯಾರಿಗೆ ಯೇಸು ಇಷ್ಟಪಟ್ಟು ಈ ಒಂದು ಅಧಿಕಾರವನ್ನು ಕೊಟ್ಟಿರ್ತಾನೋ, ತನ್ನ ಸೇವೆಯ ಅಧಿಕಾರ, ಆ ಪವಿತ್ರ ಆತ್ಮನ ಅವರ ಮೇಲೆ ಬಂದಾಗ ಇಂಥ ಒಂದು ಅಧಿಕಾರ ಅವ್ರಿಗೆ ಸಿಗ್ತದೆ. ಯು ಶಾಲ್ ರಿಸೀವ್ ಪವರ್ ಆಫ್ಟರ್ he comes upon you. Who? Holy Spirit. When he comes upon you, you shall receive power ಅಂತ ಹೇಳ್ತಾರೆ. Power to do the work of God as an ambassador for Christ on earth. ಅದನ್ನ ಇವತ್ತು ನಾವು ಕ್ರಿಸ್ತನ ರಾಯಭಾರಿಗಳಾಗಿ ಸೇವೆ ಸಲ್ಲಿಸುವುದಕ್ಕಾಗಿ ನಾವು ಅಧಿಕಾರವನ್ನು ಪಡೆದುಕೊಳ್ತೇವೆ. ಅದನ್ನ ಇಂಥ ಒಂದು ಅಧಿಕಾರವನ್ನು ದೇವರ ಕೃಪೆಯಿಂದ ಹೊಂದ ಅನೇಕ ಭಕ್ತರು ದೇವರನ್ನು ಮಹಿಮೆ ಪಡಿಸಿದರು, ಹೀಲಿಂಗ್ ಮಿರಾಕಲ್ಸ್ ಮಾಡಿದ್ರು, ಅದ್ಭುತ ಮಾಡಿ ಯೇಸು ಎಂಥವನೆಂಬುದನ್ನು ನಿರೂಪಿಸಿದರು. ಆದರೆ ಕೆಲವರು ಆ ಘನತೆಯನ್ನು ಯೇಸುವಿಗೆ ಸಲ್ಲಿಸದೆ ತಾವೇ ಇಟ್ಟುಕೊಂಡದ್ರಿಂದ ಕೆಡುಕಿಗೆ ಕಾರಣವಾಯಿತು. ಅದನ್ನ ನಾವು ಯಾರು ದೇವರಿಗೆ ಸಲ್ಲಿಸತಕ್ಕ ಘನಮಾನವನ್ನು ಯಾರಿಗೂ ಸಲ್ಲಿಸಬಾರ್ದು.
ನಾವು ಕೂಡ ಇಟ್ಟುಕೊಳ್ಬಾರ್ದು. ಎಲ್ಲ ಘನತೆಯನ್ನು ಮಹಿಮೆನ ಆತನಿಗೆ ಯೇಸುವಿಗೆ ಸಲ್ಲಿಸಿದಾಗ ಆತನಿಂದ ತಂದೆಯಾದ ದೇವರಿಗೆ ಅದು ಮುಟ್ಟುತ್ತೆ. ಆತನು ಘನತೆ ಮಹಿಮೆ ಹೊಂದುತ್ತಾನೆ. ಅದು ಈ ಸಂದರ್ಭದಲ್ಲಿ ಹೆದರಬೇಡ, ಹೆದರುವಂತ ನನ್ನ ಸಹೋದರ ಸಹೋದರಿ, ನೀನು ಭಯಗ್ರಸ್ತನಾಗಿದ್ದೀಯಾ, ಭೀತಿ ಕಾಡ್ತಾ ಇದೆಯಾ, ಸ್ವಲ್ಪ ಜ್ವರ ಬಂದ್ರೆ ಅಯ್ಯೋ ಅಂತೀಯಾ, ಸ್ವಲ್ಪ ನೆಗಡಿ ಬಂದ್ರೆ ಅಯ್ಯೋ ಅಂತೀಯ, ಸ್ವಲ್ಪ ಕೆಂಪು ಬಂದ್ರೆ ಅಯ್ಯೋ ಅಂತೀಯ, ದೇವರ ನಿರೀಕ್ಷಿಸು ಅಂತ ಹೇಳ್ತಾರೆ. ಹೋಪ್ thou in God. ನಾವು 41ನೇ ಕೀರ್ತನೆಯನ್ನು ಓದಿ ಮುಗಿಸ್ಲಿಕ್ಕೆ ಹೋಗೋಣ. 41, 42 ಈ ಕೀರ್ತನೆಯಲ್ಲಿ 3 ಕಡೆಯಲ್ಲಿ ಬರೆಯಲ್ಪಟ್ಟಿದೆ. ಸಾಧಾರಣವಾಗಿ 2 ಕಡೆಯಲ್ಲಿ ಜೊತೆ ಜೊತೆ ಆಗಿರ್ತದೆ ದೇವರ ವಾಕ್ಯ. ಒಂದೇ ಸ್ಟೇಟ್ಮೆಂಟ್ 2 ಕಡೆಯಲ್ಲಿ ಇರ್ತದೆ. ಆದರೆ ಬಹಳ ಸ್ಟ್ರಾಂಗ್ ಇರುವ ಕಡೆಯಲ್ಲಿ 3 ಕಡೆಯಲ್ಲಿ ಅದು ಬರೆಯಲ್ಪಟ್ಟಿರ್ತದೆ. ಅದನ್ನ ಇಲ್ಲಿ 41ನೇ ಸಂಧಿಗೆ ಬಂದಾಗ ಕೀರ್ತನೆ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ 7ನೇ ವಚನಕ್ಕೆ ಬಂದಾಗ 41ನೇ ಸಂಧಿ ವಚನ 7ಕ್ಕೆ ಬಂದಾಗ ಅಲ್ಲೊಂದು ಕಡೆಯಲ್ಲಿ ನೋಡ್ತೇವೆ 41:7. ಆಮೇಲೆ 42ಕ್ಕೆ ಬರೋಣ. ಅಲ್ಲಿ 3ನೇ ಸಂಧಿ ಅಲ್ಲಿ ಹೇಳ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡೆದು ಯಾಕೆ. ನನ್ನ ಮನವೇ ಅಂತ ಕೀರ್ತನೆಗಾರ ಹೇಳ್ಕೊಳ್ತಾನೆ. ನೀನು ಯಾಕೆ ಭಯ ಪಡ್ತಾ ಇದ್ದಿ, ಯಾಕೆ ನೀನು ಹೆದರ್ತಾ ಇದ್ದಿ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡೆದು ಯಾಕೆ. ವ್ಯಥೆ ಪಡೆದು ಯಾಕೆ, ದೇವರನ್ನು ನಿರೀಕ್ಷಿಸು ಅಂತ ಹೇಳ್ತಾರೆ. ಹೋಪ್ thou in God ಅಂತ ಹೇಳ್ತಾರೆ. ಅದನ್ನ ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರನ್ನು ನಿರೀಕ್ಷಿಸಬೇಕು. ನಮ್ಮಲ್ಲಿರುವ ಎಲ್ಲ ಭಯವನ್ನು ನಾವು ತೆಗೆದು ಹಾಕಬೇಕು. ದೇವರ ವಚನದಲ್ಲಿ ನಮ್ಮ ಪರಿಪೂರ್ಣವಾದ ನಂಬಿಕೆ ಇರಬೇಕು. ಆತನ ವಚನವನ್ನು ನಾವು ನಂಬಿ ನಾವು ಕೂಡ ದೇವರಲ್ಲಿ ನಮ್ಮ ಭರವಸೆಯನ್ನು ಇಡಬೇಕು. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. 43ನೇ ಸಂಧಿ ವಚನ 5ರಲ್ಲಿ ನಾವು ಓದ್ತೇವೆ ಒಂದು ಕಡೆಯಲ್ಲಿ. ಆಮೇಲೆ 42ನೇ ಸಂಧಿಯಲ್ಲಿ ಕೂಡ ನಾವಿದನ್ನು ಓದ್ತೇವೆ. ಈ 3 ಕಡೆಯಲ್ಲಿ 5ನೇ ವಚನದಲ್ಲಿ 42, 5ರಲ್ಲಿ ಓದ್ತೇವೆ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ. ವ್ಯಥೆ ಪಡುವುದು ಏಕೆ, ದೇವರ ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು ದೇವರಾಗಿದ್ದಾನೆ, ನಾನು ಇನ್ನು ಆತನು ಸ್ತುತಿಸುತ್ತಿರುವೆನು ಅಂತ ಹೇಳ್ತಾರೆ. ಆಮೇಲೆ 11ನೇ ವಚನಕ್ಕೆ ಬಂದಾಗ ತಿರುಗಿ ಅದು ರಿಪೀಟ್ ಆಗ್ತಾ ಇದೆ. ಈ 42ನೇ ಸಂಧಿ 11ನೇ ವಚನದಲ್ಲಿ, ಆಮೇಲೆ 43 5ನೇ ವಚನದಲ್ಲಿ ಕೂಡ ಅದು ರಿಪೀಟ್ ಆಗೋದನ್ನು ನಾವು ಕಾಣ್ತೇವೆ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. ಅನೇಕ ಸಾರಿ ನಮ್ಮಲ್ಲಿ ವಿಶ್ವಾಸ ಕಡಿಮೆ ಆದಾಗ ನಾವು ಕುಗ್ಗಿ ಹೋಗ್ಬಿಡ್ತೇವೆ. ದೇವರಲ್ಲಿರುವಂಥ ಭರವಸೆ ನಮಗೆ ಕಡಿಮೆ ಆಗುತ್ತೆ. ಅಯ್ಯೋ, ದೇವರು ಪ್ರಾರ್ಥನೆ ಕೇಳಲಿಲ್ಲ, ತನ್ನ ಮಾತು ನೆರವೇರಿಸಲಿಲ್ಲ ಅಂತ ನಾವು ಅನೇಕ ಸಾರಿ ಕುಂದಿ ಹೋಗ್ತೇವೆ. ಆದರೆ ಇಲ್ಲಿ ದೇವರ ವಚನ ನಮ್ಮನ್ನು ಪ್ರಬೋಧಿಸದೆ, ಎಚ್ಚರಿಸದೆ ಏನಂದರೆ, ನನ್ನ ಮನವೇ 5ನೇ ವಚನ ಓದಿಕೊಳ್ಳೋಣ ಇಂಗ್ಲೀಷ್ನಲ್ಲಿ. 42ನೇ ಸಂಧಿ 5ನೇ ವಚನ ಅಲ್ಲಿ ಬರೆದೆ, ವೈ ಆರ್ ಯು cast down, O my soul? Why are you cast down, O my soul? And why are you disquieted within me? Hope in God, hope in God, for I shall yet praise him for the help of his countenance. ಆತನ ಮುಖ ಪ್ರಕಾಶದಲ್ಲಿ ಬರುವ ಸಹಾಯಕ್ಕಾಗಿ ನಾನು ದೇವರನ್ನು ಸ್ತುತಿಸ್ತಾ ಇರ್ತೇನೆ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. ವೈ thou hast disquieted within me. ಈ ಸಂದರ್ಭದಲ್ಲಿ ನಾವು ಕುಗ್ಗಿ ಹೋಗಿದರೆ ದೇವರು ನಮ್ಮನ್ನು ಉತ್ತೇಜನ ಪಡಿಸ್ತಾ ಇದ್ದಾನೆ. ಹೆದರಬೇಡ, ಭೂಮಿಯಲ್ಲಿ ವಾಸಿಸುವ ಸಕಲ ಜನರೇ, ಮರಗಳೇ, ಗಿಡಗಳೇ, ಪಕ್ಷಿಗಳೇ, ನೀವು ಹೆದರಬೇಡ್ರಿ, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಈ ಸಂಜೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ವಿಶ್ವಾಸದ ನಾವು ತಲೆಬಾಗೋಣ, ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ರಿ. ನಾವೆಲ್ಲ ಒಟ್ಟಾಗಿ ದೇವರನ್ನು ಬೇಡಿಕೊಳ್ಳೋಣ.
ಅನೇಕರು ನಾವು ಸೇರಿ ಪ್ರಾರ್ಥನೆ ಮಾಡುವಾಗ ಪರಲೋಕ ದೇವರು ನಮ್ಮನ್ನು ಲಾಲಿಸ್ತಾನೆ, ನಮಗೆ ಸದುತ್ತರವನ್ನು ಅನುಗ್ರಹಿಸ್ತಾನೆ. ಕಡೆಯದಾಗಿ ನಾವು ತಿರುಗಿ ದೇವರ ವಾಕ್ಯ ನೆನಪಿಸ್ಕೊಳ್ಳೋಣ. ನನ್ನ ಮನವೇ, ಇವತ್ತು ನಾವು ಹೇಳ್ಕೊಳ್ಳೋಣ, ನಮ್ಮ ಆತ್ಮಕ್ಕೆ ನಾವು ಹೇಳ್ಕೊಳ್ಳೋಣ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದು ಯಾಕೆ, ದೇವರ ನಿರೀಕ್ಷಿಸು, ಇನ್ನು ಮುಂದೆ ನಾನು ಆತನ ಸ್ತುತಿಸುತ್ತಿರುವೆನು ಅಂತ ಹೇಳ್ತಾನೆ. ಐ ವಿಲ್ ಪ್ರೈಸ್ ಹಿಮ್ ಅಂತ ಹೇಳ್ತಾನೆ. ಫಾರ್ ವಾಟ್? ಫಾರ್ ದ ಹೆಲ್ಪ್ ಆಫ್ ಹಿಸ್ ಕೌಂಟಿನೆನ್ಸ್. ಆತನ ಮುಖ ಪ್ರಕಾಶದಲ್ಲಿ ನನಗೆ ಸಿಕ್ಕುವ ಸಹಾಯಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ ಅಂತ ಹೇಳ್ತಾನೆ. ಲೆಟ್ ಅಸ್ ಪ್ರೈಸ್ ಗಾಡ್ because he is faithful God and he will keep up his word, and according to his word he will do all the needed things for his glory. ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸ್ಕೊಂಡು ಪ್ರಾರ್ಥನೆ ಮಾಡುತ್ತಾ ಈ ಕೂಟವನ್ನು ಮುಗಿಸ್ಲಿಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ನಿನ್ನ ವಾಕ್ಯ ನಾವು ಕೇಳಿದ್ದೇವೆ. ಈ ವಾಕ್ಯ ನಮ್ಮನ್ನು ಬಡದೆ ಬಿಡಿಸಲಿ, ನಮ್ಮಲ್ಲಿರೋ ಭಯವನ್ನೆಲ್ಲ ಪರಿಪೂರ್ಣ ತೆಗೆದುಹಾಕಲಿ, ನಿನ್ನಲ್ಲಿ ಭರವಸೆ ಇಡುವಂತೆ ಮಾಡಲಿ. ನೀನು ದೊಡ್ಡ ದೇವರು, ದೊಡ್ಡ ಕಾರ್ಯ ಮಾಡುವನು. ದ ಲಾರ್ಡ್ ವಿಲ್ ಡೂ ಗ್ರೇಟ್ ಥಿಂಗ್ಸ್ ಅಂತ ನಾವಲ್ಲಿ ಓದಿದೆವು ಇವತ್ತಿನ ಸಂದೇಶದಲ್ಲಿ. ಬಿಕಾಸ್ ಬೈಬಲ್ ಸೇಸ್ ಯು ಆರ್ ಎ ಗ್ರೇಟ್ ಗಾಡ್ who can do great things for us. But I request you, Lord, to do great things in the lives of all the people, those who are suffering and living under the grip of fear. Today, uphold them, O God, and help and strengthen them. In the name of Jesus we pray. Amen. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ನೆರತೆ ಸದಾಕಾಲ ನಮ್ಮೊಂದಿಗಿರಲಿ. ಆಮೆನ್.